9ನೇ ತರಗತಿ ಪ್ರಥಮ ಪಾಸೆ ಕನ್ನಡದಲ್ಲಿ FA2 ಪರೀಕ್ಷೆ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ತಾ ಇರಿ, ಅಲ್ಲಿ ಅವುಗಳನ್ನು ಖಂಡಿತವಾಗಿ ಹಾಕ್ತಾರೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಚೆನ್ನಾಗಿ ಅದನ್ನು ಯೂಟಿಲೈಸ್ ಮಾಡಿಕೊಡ್ರಿ. ಸೊ ಬ್ಲೂ ಪ್ರಿಂಟ್ ನೋಡೋದಾದರೆ ಉದ್ದಿಷ್ಟಾನುಸಾರ ಅಂಕ ಹಂಚಿಕೆಗಳಲ್ಲಿ ಜ್ಞಾನಕ್ಕೆ 6 ಅಂಕ, ಗ್ರಹಿಕೆಗೆ 6, ಅಭಿವ್ಯಕ್ತಿಗೆ 6, ಪ್ರಶಂಸೆಗೆ 2, ಒಟ್ಟಾರೆ 20. ಪ್ರಶ್ನೆಗಳ ಸ್ವರೂಪ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ 3, ಕಿರು ಉತ್ತರ 1 ಅಂಕದ್ದು 3, ಕಿರು ಉತ್ತರ 2 ಅಂಕದ್ದು 14 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟಾರೆ 20 ಅಂಕ. ಇನ್ನು ಪಠ್ಯಾಂಶ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಗದ್ಯದಿಂದ 6 ಅಂಕ, ಪದ್ಯದಿಂದ 7 ಅಂಕ, ಪಠ್ಯಪೋಷಕ ಅಧ್ಯಯನದಿಂದ 2 ಅಂಕ, ವ್ಯಾಕರಣ ಮತ್ತು ವಾಕ್ಯ ರಚನೆಗೆ ಸಂಬಂಧಪಟ್ಟಂತೆ 5 ಅಂಕ, ಒಟ್ಟಾರೆ 20 ಅಂಕ. ಇನ್ನು ಪಠ್ಯಾಂಶವನ್ನು ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ರಾಮರಾಜ್ಯ ಪಾಠದಿಂದ 2 ಅಂಕ, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ದಿಂದ 4 ಅಂಕ. ಇನ್ನು ಚಕ್ರಗ್ರಹಣ ಪದ್ಯಪಾಠದಿಂದ 3 ಅಂಕ, ಬಲಿಯ ನಿತ್ತೊಡೆ ಮುನಿಯಂದಿಂದ 4 ಅಂಕ, ಚನ್ನ ಭೈರಾದೇವಿ ಪಠ್ಯಪೋಷಕ ಅಧ್ಯಯನದಿಂದ 1 ಮಾರ್ಕು, ಸಿರಿಯಾನಿ ನನ್ನ ಬನ್ನಿಪೇನು, ಸೊ ಇದು ಕೂಡ ಪಠ್ಯಪೋಷಕ ಅಧ್ಯಯನದಿಂದ 1 ಮಾರ್ಕ್, ಸೊ ಟೋಟಲಿ 2 ಮಾರ್ಕ್ಸ್ ಇತ್ತು. ಇನ್ನು ಶಾರ್ಟ್ ಆಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ಇಲ್ಲಿ ಹಾಕಿದ್ದಾರೆ, ಸೊ ಅದನ್ನು ಕೂಡ ತಾವುಗಳು ನೋಡ್ಕೊಳ್ಬೋದು. ಸೊ ಯಾವೆಲ್ಲ ಪಾಠಗಳಿಗೆ ಎಷ್ಟು ವೇಟೇಜ್ಗಳನ್ನು ಜ್ಞಾನದಿಂದ, ಗ್ರಹಿಕೆ, ಅಭಿವ್ಯಕ್ತಿ, ಪ್ರಶಂಸದಿಂದ ಕೊಟ್ಟಿದ್ದಾರೆ ಅನ್ನೋದನ್ನು ಇದೆ. ಸೊ ಖಂಡಿತವಾಗಿ ಅದನ್ನು ನೀವು ಏನು ಮಾಡ್ಕೊಳ್ಬೋದು, ಯೂಸನ್ನು ಮಾಡ್ಕೊಳ್ಬೋದು. ಇನ್ನು ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡೇ ಹೋಗುವ. ಸೊ ಪ್ರಶ್ನೆ ಪತ್ರಿಕೆ ಈ ಥರ ಇತ್ತು. ಸೊ ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೂ ಕೂಡ ಯೂಟಿಲೈಸ್ ಆಗುತ್ತೆ, ಸುಮ್ಮನೆ ಟೈಮು ಕೂಡ ವೇಸ್ಟ್ ಆಗೋದಿಲ್ಲ. ಎಸ್, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ SFA2 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ 2 ಮೌಲ್ಯಮಾಪನ ಸೂಚಿ ಮಾದರಿ ಉತ್ತರ ಪತ್ರಿಕೆ. ಮುಖ್ಯ ಪ್ರಶ್ನೆ 1 ಏನಿತ್ತಂತಂದರೆ ಸೊ ಚರಣಾಂಬುಜ ಪದದಲ್ಲಿ ಆಗಿರೋ ಸಂಧಿ ಅಂತ ಕೇಳಿದರು. ಸೊ ಅದರಲ್ಲಿ ರೈಟ್ ಆನ್ಸರ್ ಸವರ್ಣ ದೀರ್ಘ ಸಂಧಿ. ಇನ್ನು ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದ ಅಂತ ಕೇಳಿದರು, ಮೂಗಾವುದ ಅನ್ನೋದು ರೈಟ್ ಆನ್ಸರ್ ಇದೆ. ಇನ್ನು ಕಂದ ಪದ್ಯದಲ್ಲಿರುವ ಪಾದಗಳ ಸಂಖ್ಯೆ ಕೇಳಿದರು, 4 ಅಂತಕ್ಕಂಥದ್ದು ನೀವು ಬರಿಬೇಕು. ಇನ್ನು 1 ಮಾರ್ಕ್ ಕ್ವಶನಲ್ಲಿ ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಯಾವುವು ಅಂತ ಕೇಳಿದರೆ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ. ಇನ್ನು ಪಾರ್ಥ ಬಾಣದಿಂದ ಯಾರಿಗೆ ವಂದಿಸ್ತಾನೆ, ಭೀಷ್ಮರಿಗೆ. ಇನ್ನು ಚನ್ನ ಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು ಅಂತ ಕೇಳಿದರು, ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟೈಡೆ ಅನ್ನೋದು ರೈಟ್ ಆನ್ಸರ್. 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಶಿಕ್ಷಣದ ಮಹತ್ವ ಕುರಿತು ರಾಧಾಕೃಷ್ಣನ್ ಅವರು ಏನಂತ ಹೇಳಿದ್ದಾರೆ ಅಂತ ಕೇಳಿದರು. ಅವ್ರು ಏನು ಹೇಳಿದ್ದಾರೆ ಅಂದರೆ, ಶಿಕ್ಷಣದ ಮಹತ್ವವನ್ನು ಮನಗಂಡ ರಾಧಾಕೃಷ್ಣನ್ ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನ ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಅಂತಲೇ ಹೇಳಿದ್ದಾರೆ. ಇನ್ನು ಮಂತ್ರಾಲೋಚನೆ ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಅಂತ ಕೇಳಿದರು. ವೆರಿ ಈಸಿ ಅದ. ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣ. ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಟ್ಟಿರಬೇಕು. ರಾಜನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು. ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿಕೊಂಡು ಚರ್ಚಿಸಬಾರದು. ಮುಂದೆ ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದೊಳಗೆ ಬಹಿರಂಗವಾಗಬಾರದು. ರಾಜನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು. ರಾಜನಾಗಲಿ ಆತನ ಮಂತ್ರಿಗಳಾಗಲಿ ಏನಾಗಬೇಕಪ್ಪ ಅಂತಂದರೆ, ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆ ಇರಬೇಕು. ರಾಮನ ಮಂತ್ರಾಲೋಚನೆಯನ್ನು ಈ ರೀತಿ ನಡೆಸಬೇಕೆಂದು ಹೇಳುತ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು ಕವಿ ಕಾವ್ಯ ಪರಿಚಯದಲ್ಲಿ ಜನ್ನನ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ವೆರಿ ಸಿಂಪಲ್, ಸ್ಥಳ, ಕಾಲ, ಕೃತಿ ಮತ್ತು ಬಿರುದುಗಳನ್ನು ಬರಿಬೇಕು. ಸೊ ಜನ್ನದ ಏನಿದೆ ಅಂತಂದರೆ ಕಾಲ ಬಂದುಬಿಟ್ಟು 13ನೇ ಶತಮಾನ ಇದೆ. ಸೊ ಹಳೆಬೀಡು ಪ್ರಾಂತದಲ್ಲಿ ಜನಿಸಿದ್ರು. ಕೃತಿ ಯಶೋಧರ ಚರಿತೆ ಬರ್ತದೆ, ಅನಂತನಾಥ ಪುರಾಣ ಬರ್ತದೆ. ಆಮೇಲೆ ಇವರಿಗೆ ಬಿರುದು ಕವಿ ಚಕ್ರವರ್ತಿ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಮುಂದಿನ ಏನಿತ್ತಂತಂದರೆ ಒಂದು ಗಾದೆ ಮಾತಿತ್ತು, ತುಂಬಿದ ಕೊಡ ತುಳುಕುವುದಿಲ್ಲ, ಅಥವಾ ದೂರದ ಬೆಟ್ಟ ನುಣ್ಣಂಗೆ ಅಂತ ಇದೆ. ಸೊ ಗಾದೆ ಮಹತ್ವವನ್ನು ನೀವೇನು ಮಾಡಬೇಕಿತ್ತು, ಚೆನ್ನಾಗಿ ಅದನ್ನು ಉದಾಹರಣೆಯೊಂದಿಗೆ ಬರೆದ್ರೆ ಖಂಡಿತವಾಗಿ 2 ಅಂಕ ನಿಮಗೆ ಕೊಡ್ತಾರೆ. ಇನ್ನು ಒಂದು ಸಂದರ್ಭದೊಡನೆ ಸ್ವಾರಸ್ಯ ಬರಲಿಕ್ಕೆ ವಾಕಿತ್ತು, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ ಇದೆ. ಸೊ ಫಸ್ಟ್ ಆಯ್ಕೆ ಬರೀರಿ. ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ರತ್ನಮ್ಮ ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ AN ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಅಂತಕ್ಕಂಥ ಪಠ್ಯಪುಸ್ತಕ ಸಮಿತಿ ಅವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ.
ಈ ಮಾತನ್ನು ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ: ರಾಧಾಕೃಷ್ಣನ್ ಅವರಲ್ಲಿದ್ದ ಮಾನವತೆಯ ಪ್ರೇಮ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಪದ್ಯ ಪೂರ್ಣ ಮಾಡಬೇಕಾಗಿತ್ತು. ವೆರಿ ಸಿಂಪಲ್ ಇತ್ತು. ಸಂಕಲ್ಪ ಹಿಂಸೆಯೊಂದ ಅಂತಿದೆ, ಸೊ ಅದನ್ನು ನೋಡಿ. ಆಮೇಲೆ ಪ್ರಜಲಂ ಜಲಗಂಧ ಅಂತ ಇದೆ, ಹಳಗನ್ನಡ ಪದ್ಯ ಇತ್ತು, ಸೊ ಅದು ಕೂಡ ಇದೆ. ಸಂಕಲ್ಪ ಹಿಂಸೆಯೊಂದರಿ ಲೊರಂ ಕಂಡೆ ಭವದ ದುಃಖ ಮುಂಡೆ ನೀನಿನ್ ಶಂಕತೆ ಇನಿನಿತ ದೇಹಿಗಳಂ ಕೊಂದಪೆ ನರಕದೋಳ್ ನಿವಾರಣೆ ಒಡೆವೈ ಅಂತ ಇದೆ. ಪ್ರಜೆಯಲ್ಲಂ ಜಲಗಂಧ ಸ್ರಜತಂಡುಲ ಧೂಪ ದೀಪ ಚರುತಾಂಬುಲ ವಜ್ರದಿಂ ಪೂಜಿಸುವುದು ಜೀವಜಾತದಿಂದೆನಗೆ ಬಲಿಯ ನಿತ್ತೊಡೆ ಮುನಿಯಂ ಅಂತಿತ್ತು. ಸೊ ಈ ಥರನಾಗಿರ್ತಕ್ಕಂಥದ್ದನ್ನು ನೀವು ಬರಿಬೇಕಿತ್ತು. ನೆಕ್ಸ್ಟ್ ಲಾಂಗ್ ಕ್ವಶನ್ ಏನಾಗಿತ್ತಪ್ಪ ಅಂದರೆ ಸಾರಾಂಶವನ್ನು ಬರಲಿಕ್ಕೆ ನಿಮಗೆ ಕೇಳಿದರು. ಸೊ ಅದರಲ್ಲಿ ಪದ್ಯದ ಸಾರಾಂಶ ಇತ್ತು. ಸೊ ಪದ್ಯದ ಸಾಲು ಏನನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ಯಾಕಂದರೆ ಅದು ಕೂಡ ನಿಮಗೆ ಗೊತ್ತಾಗಿರಬೇಕು. ಪದ್ಯದ ಸಾಲುಗಳು ಏನಾಗಿತ್ತು ಅಂತಂದರೆ: ಎನೆಗೆ ನೆಗೆಯು ಬಂತು ನಿನ್ನ ಕಂಡಿತು, ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ, ಘನವಾಯಿತು ಚಕ್ರವ ಕಳುಹಿಸೆನ್ನು, ರೋಮವನ್ನು ಕೊಡೆದರೆ ನಾನು ಶರಣನೆ ನಿನಗೆ ಶ್ರೀ ಮನೋಹರ ಅಂತ ಇದೆ. ಸೊ ಈ ಥರದ್ದು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಸಾರಾಂಶವನ್ನು ಬರೀಬೇಕಿತ್ತು. ಸೊ ಇಲ್ಲಿ ಆಲ್ರೆಡಿ ಸಾರಾಂಶವನ್ನು ಕೊಟ್ಟಿದ್ದಾರೆ. ಈ ಪದ್ಯಭಾಗವನ್ನು ಶ್ರೀ ದೇವಿದಾಸ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ತನ್ನನ್ನು ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದು ನಿಂತ ಕೃಷ್ಣನನ್ನು ಕಂಡು ಹೆದರಿದ ಭೀಷ್ಮನು ರಥದಿಂದ ಇಳಿದು ಬಂದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಭೀಷ್ಮನು ಕೃಷ್ಣನಿಗೆ ಈ ಮಾತನ್ನು ಹೇಳ್ತಾನೆ. ಭೀಷ್ಮನು ಕೃಷ್ಣನನ್ನ ಕುರಿತು: ನನಗೆ ನೆಗೆಯು ಬಂದಿತು, ನಿನ್ನ ಈ ರೀತಿಯನ್ನು ನೋಡಿ ಹುಲ್ಲನ್ನು ಕತ್ತರಿಸೋದಕ್ಕೆ ಕೊಡಲಿಯೂ ಬೇಕೆ, ಒಳ್ಳೆಯದಾಯಿತು, ಚಕ್ರವ ಕಳುಹಿಸು, ನನ್ನ ರೋಮವನ್ನು ಕಡಿದರೆ ನಾನು ಶರಣಾಗುವೆನು ನಿನಗೆ ಶ್ರೀ ಮನೋಹರ ಅಂತಾನೆ. ಭೀಷ್ಮನು ನನ್ನನ್ನು ಹುಲುಕೊಡ್ಡಿಗೂ ಹಾಗೂ ಶ್ರೀಕೃಷ್ಣನನ್ನು ಕೊಡಲಿಗೂ ಸಮನ್ವಯಿಸಿರೋದು ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಅಂತಕ್ಕಂಥ ಬರೆದ್ರೆ ಸಾಕು. ಸೊ ಇಲ್ಲಿ ಇಷ್ಟು ಈ ಒಂದು ನಾನು ವಿಡಿಯೋದಲ್ಲಿ ನಿಮ್ಗೆ ಏನು ಮಾಡಿದ್ದೀನಿ, ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳಲ್ಲೂ ಕೂಡ ತಾವು ಏನು ಮಾಡಬೇಕಪ್ಪ ಅಂತಂದರೆ, ಸೊ ಖಂಡಿತವಾಗಿ ಅವುಗಳನ್ನು ನೋಡಿ ಬೆನಿಫಿಟ್ ಮಾಡಿಕೊಡ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋದ್ರೂ ಕೂಡ ನಿಮಗೆ ಕೆಲಸ ಆಗ್ತದೆ. ಇಷ್ಟಿತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವರ್ಕಿಂಗ್ PDF ಮಾತ್ರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ವಾಟ್ಸಪ್ಪಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ